ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬೈಲಹೊಂಗಲ ವತಿಯಿಂದ ಹೊಸ ವರ್ಷ ಯುಗಾದಿ ಹಬ್ಬದ ನಿಮಿತ್ತ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಹೊಸ ವರ್ಷಾಚರಣೆ ಹಾಗೂ ಪಂಚಾಂಗವನ್ನ ಆಲಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ವಕ್ಕುಂದಮಠ್, ತಾಲೂಕಾ ಅಧ್ಯಕ್ಷರಾದ ಕಾಶಿನಾಥ್ ಬಿರಾದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಭು ಶ್ರೀ ನೀಲಕಂಠ ಮಹಾಸ್ವಾಮೀಜಿ ಯುಗಾದಿ ಹಾಗೂ ಹೊಸ ವರ್ಷಾಚರಣೆ ಪಂಚಾಂಗದ ಮಹತ್ವವನ್ನ ವಿವರಿಸಿ ಆಶೀರ್ವಚನ ಮಾಡಿದರು. ಈ ಸಂದರ್ಭದಲ್ಲಿ ವಿವೇಕಾನಂದ ಪೂಜಾರ್, ಅಶೋಕ ಸವದತ್ತಿ, ವಿಜಯ್ ಪತ್ತಾರ, ಮಲ್ಲಿಕಾರ್ಜುನ ಏಣಗಿಮಠ್, ರಾಜಶೇಖರ ಹರಕುಣಿ, ಯಲ್ಲಪ್ಪ ಗಡದವರ್, ರಾಜು ಬೊಂಗಳೆ, ಸುನಿಲ್ ದೇಶ್ನೂರ್, ಮಹಾಂತೇಶ್ ಮಾಟ್ನವರ್, ಮಂಜುನಾಥ್ ಆಧರ್ಗಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿಭಾಗಗಳನ್ನಾಗಿ 3 ವಿಭಾಗಗಳನ್ನಾಗಿ ಮಾಡಿ ನಾವೆಲ್ಲ ಇವತ್ತು ಪಂಚಾಂಗ ಕೇಳಕ್ಕೆ ಹೋಗ್ತೀವಿ, ಮತ್ತೊಂದು ಮಗುವನ್ನು ಕೇಳಕ್ಕೆ ಹೋಗ್ತೀವಿ. ಅವು ಎಲ್ಲವೂ ಕೂಡ ನಮ್ಮ ವಿಜ್ಞಾನ ಹೆಂಗಿತ್ತು ಅನ್ನೋದನ್ನ ಒಂದು ಕ್ಷಣ ನಾವೆಲ್ಲ ನೋಡ್ಕೋಬೇಕು. ಸನಾತನ ಧರ್ಮದೊಳಗೆ ಬರೀ ಪಂಚಾಂಗದಿಂದಲೇ ಏನಾಗ್ತದ ಮುಂದಿನ ದಿವಸ ಅನ್ನೋದನ್ನ ತಿಳ್ಕೊಳ್ಳುವಂತಹದ್ದನ್ನೂ ಕೂಡ ಅಂತಹ ದೊಡ್ಡ ವಿಜ್ಞಾನ ಪರಿಕಲ್ಪನೆ ನಮ್ಮ ಭಾರತದೊಳಗೆ ಇರುವಂಥದ್ದನ್ನು ನಾವು ನೆನೆಸ್ಬೇಕಾಗ್ತದೆ. ಹಂಗೆ ಈ ವರ್ಷದ ಒಂದು ಸಂವತ್ಸರದ ಹೆಸರು ಏನು ಅಂತ ಹೇಳಿದ್ರೆ ವಿಶ್ವ ವಸು ನಾಮ ಸಂವತ್ಸರ ಅಂತ ಹೇಳ್ತೀವಿ. ಯಾವ್ದಿತ್ತು ಅಂತ ಹೇಳಿದ್ರೆ ರೋಧಿ ನಾಮ ಸಂವತ್ಸರ ಅಂತ ಹೇಳಿದ್ವಿ. ಈಗ ನಾವು ಯಾವ ಘಟ್ಟದೊಳಗೆ ಅದೀವಿ ಅಂತ ಹೇಳಿದ್ರೆ ಸಂವತ್ಸರದೊಳಗೆ 3 ವಿಭಾಗ ಮಾಡ್ತಾರೆ. ಇಲ್ಲಿ ಕೊಟ್ಟಿರ್ತಾರೆ ಉತ್ತಮ, ಮಧ್ಯಮ, ಕನಿಷ್ಠ ಅಂತ. ಈ 3 ಒಳಗೆ ನಾವು ಮಧ್ಯಮದೊಳಗೆ ಅದೀವಿ. ಈ ವರ್ಷ ಮುಂದಿನ ವರ್ಷ ದಾಟಿತು ಅಂತ ಹೇಳಿದ್ರೆ ಈಗಾಗಲೇ ಹೆಂಗೆ ನಾವು ಮಯನ್ಮಾರ ಆಯ್ತು ನೋಡಕತ್ತೀವಿ. ನಾವು ಮಧ್ಯಮದೊಳಗೆ ವಿಷ್ಣುವಿನ ಒಂದು ಕಾಲಾವಧಿ ಒಳಗೆ ನಾವೆಲ್ಲರೂ ಕೂಡ ಆಗ್ತೀವಿ. ನಾವು ವಿಷ್ಣುವಿನ ಕಾಲಾವಧಿಯ ನಂತರ ಇನ್ನು ಶಿವನ ಕಾಲಾವಧಿ ಅಂತ ಹೇಳಿ ಬರ್ತದೆ. ಅದು ಕನಿಷ್ಠ ಅಂತೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಆ ಕನಿಷ್ಠ ಸಂವತ್ಸರದೊಳಗೆ ನಾವೆಲ್ಲರೂ ಕೂಡ ಕುಂತೀವಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ತಾಂಡವ ಆಡಿ ಸಂಹಾರ ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ. ಇದು ಭೂಮಿಯ 20 ಸಂವತ್ಸರಗಳನ್ನು ವಿಭಾಗಗಳನ್ನಾಗಿ ಮಾಡ್ತಾ ಇದ್ವಿ. ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸನಾತನ ಧರ್ಮ ಯಾಕೆ ಇಷ್ಟೊಂದು ಬಲಿಷ್ಠಗೊಂಡದ, ಎಷ್ಟೊಂದು ಪುರಾತನವಾಗಿರುವಂತಹ ಧರ್ಮ ಅಂತ ಕರೀತಾರೆ ಅಂತ ಇದಕ್ಕೆ ಕಾರಣ. ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪ್ರಮುಖ ಪೂಜ್ಯ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ಅವರುಗಳಿಗೆ ಕೊಡಮಟ್ಟು ಎಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದವರ ಕಾರ್ಯಕರ್ತರು, ಹಿರಿಯರೇ, ನಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಅನ್ನೋರಿಗಾಗಲೇ ಹೇಳಿದರು ಅಜ್ಜರು ಯಾವುದು ಅಂದರೆ ಮುಂಜಾನೆ 9:30 ಗಂಟೆಗೆ ತಗೊಂಡು ಇಲ್ಲಿ ಯಾವ ಪೂಜೆಯನ್ನು ನೆರವೇರಿಸಿ ನಮ್ಮ ಒಂದು ಏನಿದೆಯಲ್ಲ ಸನಾತನ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷ ಸ್ಥಾನಮಾನಪ ಯಾವುದಪ್ಪ ಅಂದರೆ ಯುಗಾದಿ. ಇವು 3 ಹಬ್ಬಗಳು ಅಂದರೆ ಅಕ್ಷಯ ತೃತೀಯ ಇರ್ಬೋದು, ಯುಗಾದಿ ಇರ್ಬೋದು, ದೀಪಾವಳಿ ಪಾಡ್ಯ ಇರ್ಬೋದು, ಇವೆಲ್ಲವೂ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡ್ತೀವಿ ನಾವು.